ಕೇಳ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ. ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಪಾಸ್ ಆದವರಿಗೆ ಜಿಟಿಟಿಸಿ ಡಿಪ್ಲೊಮೊ ಕೋರ್ಸ್ನ ಪ್ರವೇಶಾತಿಯಲ್ಲಿರುವ ಅವಕಾಶಗಳು ಈ ಕುರಿತು ಚಿತ್ರದುರ್ಗದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಸುಹಾಸ್ BS ಹಾಗೂ ಜಿಟಿಟಿಸಿ ಆಡಳಿತ ವಿಭಾಗದ ಮುಖ್ಯಸ್ಥರಾದ ಕೆಪಿ ಕಾಟೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ. ಕೇಳುಗರೆ ನಮಸ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಪಾಸ್ ಆದವರಿಗೆ ಜಿಟಿಟಿಸಿ ಡಿಪ್ಲೊಮೊ ಕೋರ್ಸ್ನ ಪ್ರವೇಶಾತಿಯಲ್ಲಿರುವಂತಹ ಅವಕಾಶಗಳ ಬಗ್ಗೆ ಮಾಹಿತಿ ಇರಲಿದೆ. ವಿಷಯದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ ಚಿತ್ರದುರ್ಗದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಸುಹಾಸ್ BS ಹಾಗೂ ಆಡಳಿತ ವಿಭಾಗದ ಮುಖ್ಯಸ್ಥರಾದ ಕೆಪಿ ಕಾಟೇಗೌಡ ಅವರು. ಸರ್ ನಮಸ್ತೆ, ಹಾಗೆ ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್, ಕಳೆದ ವಾರವಷ್ಟೇ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಎಸ್ಎಲ್ಸಿಯಲ್ಲಿ ಪಾಸ್ ಆಗ್ತಾ ಇದ್ದ ಹಾಗೇನೆ ಪಿಯುಸಿಗೆ ಹೋಗುವಂತಹ ಅವಕಾಶಗಳು ಹೆಚ್ಚಿರುತ್ತೆ. ಅಂದ್ರೆ ಆಯ್ಕೆ ಕೂಡ ಅದೇ ಆಗಿರುತ್ತೆ ಅವರದ್ದು. ಆದ್ರೆ ಎಲ್ಲೋ ಒಂದಷ್ಟು ವಿದ್ಯಾರ್ಥಿಗಳು ತಾಂತ್ರಿಕವಾಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು ಈ ಡಿಪ್ಲೊಮೊ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಿಟಿಟಿಸಿ ಸಂಸ್ಥೆ ಅನ್ನೋದು 1972ರಲ್ಲಿ ಆರಂಭ ಆಗಿ ಇದೀಗ 32 ಕೇಂದ್ರಗಳು ನಮ್ಮ ರಾಜ್ಯದಲ್ಲಿದೆ. ಅದರಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಒಂದು ಕೇಂದ್ರವಿದೆ. ಹಾಗಾಗಿ ನಮ್ಮ ಚಿತ್ರದುರ್ಗದಲ್ಲೂ ಕೂಡ ಈ ಜಿಟಿಟಿಸಿ ಸಂಸ್ಥೆ ವತಿಯಿಂದ ಡಿಪ್ಲೊಮೊ ಕೋರ್ಸ್ ಬಗ್ಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಡಲಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಚಿತ್ರದುರ್ಗದಲ್ಲಿರುವಂತಹ ಜಿಟಿಟಿಸಿ ಸಂಸ್ಥೆ ಯಾವಾಗ ಆರಂಭ ಆಯಿತು, ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಅದರ ವಿಶೇಷತೆ ಬಗ್ಗೆ ಸುಹಾಸ್ ಸರ್ ತಿಳಿಸಿ. ನೀವು ಕೇಳುಗರೆ ನಮಸ್ತೆ. ಜಿಟಿಟಿಸಿ ಚಿತ್ರದುರ್ಗದಲ್ಲಿ 2021 ಇಸ್ವಿಯಲ್ಲಿ ಶುರುವಾಗಿದ್ದು ನಮ್ಮಲ್ಲಿ 3 ಉದ್ಯೋಗ ಆಧಾರಿತ ಡಿಪ್ಲೊಮಾ ಕೋರ್ಸ್ಗಳು ಇದೆ. ಒಂದು ಟೂಲ್ ಅಂಡ್ ಡೈ ಮೇಕಿಂಗ್, 2ನೇದು ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, 3ನೇದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಈ 3 ಕೋರ್ಸು ಯಾಕೆ ಪ್ರಚಲಿತವಾಗಿದೆ ಅಂತ ಹೋದ್ರೆ, 4 ವರ್ಷದ ತರಬೇತಿ ಹೊಂದಿರುವಂತಹ ಕೋರ್ಸ್ ಅಲ್ಲಿ 4ನೇ ವರ್ಷದ ಪಠ್ಯಕ್ರಮದ ಆಧಾರವಾಗಿ ಇನ್ಪ್ಲಾಂಟ್ ಟ್ರೈನಿಂಗ್ ಅಂದ್ರೆ ಕೈಗಾರಿಕಾ ತರಬೇತಿಯನ್ನು ನೀಡಬೇಕಾಗಿ ಪಠ್ಯಕ್ರಮದಲ್ಲೇ ನೇಮಕಾತಿ ಮಾಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು 3 ವರ್ಷ ನೀಡಿ 4ನೇ ವರ್ಷಕ್ಕೆ ಕೈಗಾರಿಕಾ ತರಬೇತಿ ಪಡೆಯಲು ಕಂಪನಿಗಳಿಗೆ ಡೆಪ್ಯೂಟ್ ಮಾಡ್ತೀವಿ. ಅದಾದ ನಂತರ ಡ್ಯೂರಿಂಗ್ ದಿ ಇನ್ಪ್ಲಾಂಟ್ ಟ್ರೈನಿಂಗ್ ಅವಧಿ ಸ್ಟೈಫಂಡ್ ಶಿಷ್ಯ ವೇತನ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ 15,000ದಿಂದ ಸುಮಾರು 30,000ದಷ್ಟು ಕಂಪನಿಯ ನಿಯಮಾವಳಿಗಳ ಮೇಲೆಗೆ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ನೀಡಬಹುದು. ಸರ್, ಸಾಮಾನ್ಯವಾಗಿ ಪಿಯುಸಿ ಮತ್ತೆ ಡಿಪ್ಲೊಮೊ ಇವೆರಡರಲ್ಲಿ ಸುಲಭ ಅಂತ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ನೀವು ವಿದ್ಯಾರ್ಥಿಗಳಿಗೆ ಯಾವುದನ್ನ ಸಜೆಸ್ಟ್ ಮಾಡ್ತೀರಾ ಸರ್? ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಪಿಯುಸಿ 4 ಸಬ್ಜೆಕ್ಟ್ಸ್ ಓದ್ತೀರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಅದರ ಜೊತೆ ಒಂದು ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಸೊ ಡಿಪ್ಲೊಮಾ ನಲ್ಲಿ ಏನಾಗುತ್ತೆ, ಪ್ರತಿ ಸೆಮಿಸ್ಟರ್ 6 ತಿಂಗಳಿಗೂ ಸಬ್ಜೆಕ್ಟ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಲೋಡ್ ಆನ್ ದಿ ಸ್ಟೂಡೆಂಟ್ಸ್ ಬಿಕಮ್ಸ್ ಲೆಸ್. ಈ 4 ತಿಂಗಳು 6 ತಿಂಗಳ ಕಾಲಾವಧಿಯಲ್ಲಿ ಪಠ್ಯಕ್ರಮ ಮುಗಿಸಿ ಒಂದು ಪರೀಕ್ಷೆ ಬರೀಬೇಕು ಅಂದಾಗ ಸಿದ್ಧತೆ ಹೆಚ್ಚಿರುತ್ತೆ, ಇನ್ವಾಲ್ವ್ಮೆಂಟ್ ಹೆಚ್ಚಿರುತ್ತೆ. ಎಟ್ ದಿ ಸೇಮ್ ಟೈಮ್ ದಿ ಲೆವೆಲ್ ಆಫ್ ಸಿಲೆಬಸ್ ಅಥವಾ ಲೆವೆಲ್ ಆಫ್ ನೀಡ್ ಟು ನೋ ಅಂಡರ್ಸ್ಟ್ಯಾಂಡ್ ದಿ ಸಬ್ಜೆಕ್ಟ್ ಅಂತ ಏನ್ ಹೇಳ್ತೀವಿ, ಅದು ಹೆಚ್ಚಾಗಿ ಡಿಪ್ಲೊಮಾದಲ್ಲಿ ಇರೋದಿಲ್ಲ. ಕೈಗಾರಿಕಾ ಸಂಸ್ಥೆಗೆ ಅಥವಾ ಒಂದು ಕೌಶಲ್ಯಾಭಿವೃದ್ಧಿ ಹೆಚ್ಚಿಸಿಕೊಳ್ಳಲಿಕ್ಕೆ ಎಷ್ಟು ಮಾಹಿತಿ ಬೇಕಾಗತ್ತೆ ಅಷ್ಟನ್ನು ಮಾತ್ರ ನಾವು ಡಿಪ್ಲೊಮಾನಲ್ಲಿ ಕೊಡ್ತೀವಿ. ಪಿಯುಸಿ ನಲ್ಲಿ ಏನಾಗುತ್ತೆ, 4 ವಿಷಯ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಜೊತೆಗೆ ಮ್ಯಾಥಮೆಟಿಕ್ಸ್, ಇವನ್ನ ಹೆಚ್ಚಾಗಿ 2 ವರ್ಷ ಕಾಲ ನಾವು ಕಲಿತಾ ಬರ್ತೀವಿ. ಅಂಡ್ ಆಳವಾಗಿ ಅದನ್ನೇ ಕಲಿತಾಗ ಸಿಇಟಿ ಎಕ್ಸಾಮ್ ಆಗ್ಲಿ ಅಥವಾ ಪಿಯುಸಿ ಎಕ್ಸಾಮ್ ಆಗ್ಲಿ, ದಿ ಡೆಪ್ತ್ ಆಫ್ ಕ್ವೆಶನ್ಸ್ ಅಥವಾ ಕಷ್ಟಕರವಾದಂತ ಪ್ರಶ್ನೆಗಳು ಏನ್ ಕೇಳಬಹುದು ಅಂತ ಒಂದು ಅವಕಾಶಗಳು ಇರುತ್ತೆ, ಅದು ಹೆಚ್ಚಾಗಿ ಬರ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ನನ್ನ ಸಜೆಷನ್ ಟು ಸ್ಟೂಡೆಂಟ್ಸ್ ಹೇಗೆ ಅಂದ್ರೆ, ಡಿಪ್ಲೊಮಾ ಇಸ್ ಅನ್ ಈಸಿಯರ್ ವೇ ಫಾರ್ ಇಂಜಿನಿಯರಿಂಗ್ ಕಂಪೇರ್ಡ್ ಟು ಪಿಯುಸಿ. ಹಾಗಾಗಿ ನೀವು ಎಸ್ಎಸ್ಎಲ್ಸಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಪಿಯುಸಿ ಮಾಡೋದಕ್ಕಿಂತ ಡಿಪ್ಲೊಮಾ ಕೋರ್ಸಿಗೆ ಜಾಯ್ನ್ ಆದ್ರೆ ಅವಕಾಶಗಳು ಹೆಚ್ಚಿರುತ್ತೆ ಅಂತ ಹೇಳ್ತಾ ಇದ್ದೀರಾ ಸರ್. ಹಾಗಾದ್ರೆ ಈ ಒಂದು ಜಿಟಿಟಿಸಿಯಲ್ಲಿರುವಂತಹ ಕೋರ್ಸ್ಗಳ ಬಗ್ಗೆ ಮಾಹಿತಿ ಕೊಡಿ ಸರ್, ಕಾಟೇಗೌಡ ಸರ್. ನಮ್ಮಲ್ಲಿ 3 ಕೋರ್ಸ್ಗಳು ಬರ್ತದೆ. ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್
ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ನಮ್ಮಲ್ಲಿ 3 ಕೋರ್ಸ್ ಡಿಪ್ಲೊಮಾ ಕೋರ್ಸ್ಗಳಿದೆ ಮೇಡಮ್. ಈ ಕೋರ್ಸ್ಗಳಲ್ಲಿ ಎಷ್ಟು ವರ್ಷಗಳ ಅವಧಿಯವರೆಗೂ ಇವರು ಅಧ್ಯಯನ ಮಾಡಬೇಕಾಗುತ್ತೆ ಸರ್? ಇಲ್ಲಿ ಬಂದ್ಬಿಟ್ಟು ಅವರು ಡಿಪ್ಲೊಮಾ 3 ಮತ್ತು 1 ವರ್ಷ 3 ವರ್ಷ ನಮ್ಮಲ್ಲಿ ಕಲಿತಾರೆ. ಪರ್ ಇಯರ್ಗೆ 2 ಸೆಮಿಸ್ಟರ್ ತಕ್ಕಂಗೆ 6 ಸೆಮಿಸ್ಟರ್ ಬರ್ತದೆ. ಅವ್ರಿಗೆ 6 ಸೆಮಿಸ್ಟರ್ 3 ವರ್ಷ ಮುಗಿದ ನಂತರ ನಾವು ಕಡ್ಡಾಯ ಕೈಗಾರಿಕಾ ತರಬೇತಿಗೋಸ್ಕರ ಅದರ್ MNC ಕಂಪನಿಗಳಿಗೆ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಸೆಲೆಕ್ಷನ್ ಮಾಡಿ ಇಲ್ಲಿಂದಾನೆ ಹೋಗ್ತಾರೆ. ಟೋಟಲ್ ಬಂದ್ಬಿಟ್ಟು 3 ಮತ್ತು 1 ವರ್ಷ. ಆ 1 ವರ್ಷ ಇನ್ಪ್ಲಾಂಟ್ ಟ್ರೈನಿಂಗ್ ಮುಗಿದ ನಂತರ ವೈಒಎಸ್ ಇರ್ತದೆ. ಅದು ಮುಗಿದ ನಂತರ ನಾವು ಸರ್ಟಿಫಿಕೇಟ್ಸ್ ಎಲ್ಲ ಅವ್ರಿಗೆ ಇಶ್ಯೂ ಮಾಡ್ತೀವಿ. ಅಲ್ಲಿಗೆ ಅವ್ರದ್ದು 4ನೇ ವರ್ಷದ ಕೋರ್ಸ್ ಮುಗಿದ ನಂತರ ನಮ್ದು ಕೋರ್ಸ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಅವರು ಅಲ್ಲಿಗೆ ಉದ್ಯೋಗವನ್ನ ಹೊಂದುವಂತಹ ಅವಕಾಶ ಇರುತ್ತೆ ಅವರಿಗೆ ಹೆಚ್ಚಾಗಿ. ಎಸ್ ಮೇಡಮ್, ಈಗ ನಮ್ದು 3 ವರ್ಷ ಇಲ್ಲೇನು ನಮ್ದು ಹೆಚ್ಚಿಗೆ ಪ್ರಾಯೋಗಿಕ ತರಬೇತಿ ಇರುತ್ತೆ. ಜೊತೆಗೆ 30% 70% ಪ್ರಾಯೋಗಿಕ ತರಬೇತಿ, 30% ಅವರಿಗೆ ಥಿಯರಿ ಇರ್ತದೆ. ಇಲ್ಲೇನ್ ಥಿಯರಿ ಕಲಿತಾರೋ ಆ ಜೊತೆಗೆ ಅದನ್ನ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅವರು ವರ್ಕ್ ಮಾಡ್ತಾರೆ. ಆ ಒಂದು ಇಂಡಸ್ಟ್ರೀಸ್ಗೆ ಬೇಕಾಗಿರುವಂತಹ ಎಲ್ಲಾ ಮಷಿನ್ ಸೆಟಪ್ ಸಹ ನಮ್ಮ GTTCಯಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ GTTCಯಲ್ಲಿ ವರ್ಕ್ಶಾಪ್ ಅಲ್ಲಿ ಮಷಿನ್ ಸೆಟಪ್ ಇರ್ತದೆ. ಅಲ್ಲಿ ಅವರು ಪ್ರಾಯೋಗಿಕವಾಗಿ ಹೆಚ್ಚಿನ ತರಬೇತಿಯನ್ನು ಪಡ್ಕೊಂಡು ಯಾವುದೇ ಕಂಪನಿ ಆಗಿರ್ಲಿ, ನಮ್ಮ GTTCಯಲ್ಲಿ 100% ಜಾಬ್ ಯಾಕೆ ಕೊಡಿಸ್ತೀವಿ ಅಂತ ಹೇಳಿದ್ರೆ, ಅವರು ಒಂದು ಇಂಡಸ್ಟ್ರೀಸ್ಗೆ ಹೋಗ್ಬೇಕಾದ್ರೆ ಎಲ್ಲಾ ಒಂದು ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಸ್ಟೂಡೆಂಟ್ಸ್ ಈವನ್ ಇಲ್ಲಿ ಪಡ್ಕೊಂಡಿರ್ತಾರೆ. ಹಂಗಾಗಿ 100% ಅವ್ರಿಗೆ ಜಾಬ್ ಸಹ ದೊರಕುತ್ತೆ. ಓಕೆ ಸರ್, ಹಾಗಾದ್ರೆ ಈ ಒಂದು GTTCನಲ್ಲಿ ಏನು ಡಿಪ್ಲೊಮಾ ಕೋರ್ಸ್ ನ ಪೂರೈಸಿರುವಂತಹ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಹೋಗೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ, ಅದು ಹೇಗೆ ಸರ್? ಯಾವ ಪ್ರೊಸೀಜರ್ ಮೂಲಕ ಅವರು ಇಂಜಿನಿಯರಿಂಗ್ ಅನ್ನ ಪ್ರವೇಶಿಸಬಹುದು? ಈಗ PU ನಂತರ CET ಬರೆದು ಒಂದು ರ್ಯಾಂಕ್ ತಗೊಂಡು ಇಂಜಿನಿಯರಿಂಗ್ ಗೆ ಸೇರ್ಪಡೆ ಆಗೋದು ಒಂದು ಕಾಮನ್ ಪಾಯಿಂಟ್. ಡಿಪ್ಲೊಮಾ ಮುಗಿಸಿದಂತ ವಿದ್ಯಾರ್ಥಿಗಳಿಗೂ ಡಿಪ್ಲೊಮಾ CET ಅಂತಾನೆ ಒಂದು ಪರೀಕ್ಷೆ ನಡೆಸುತ್ತೆ. ಆ ಪರೀಕ್ಷೆನಲ್ಲಿ ಪಾಲ್ಗೊಂಡು ಒಂದು ರ್ಯಾಂಕ್ ತಗೊಂಡು ವಿದ್ಯಾರ್ಥಿಗಳು ಇಂಜಿನಿಯರಿಂಗಿನ 2ನೇ ವರ್ಷಕ್ಕೆ ಅಡ್ಮಿಷನ್ ನ ಪಡೆಯಬಹುದು. ಸೊ ಈ 2ನೇ ವರ್ಷಕ್ಕೆ ಪಡೆಯುವಂತ ಅಡ್ಮಿಷನ್ ನ ನಾವು ಲ್ಯಾಟರಲ್ ಎಂಟ್ರಿ ಅಂತ ಕರಿತೀವಿ. ಪಾರ್ಶ್ವ ಪ್ರವೇಶ ಅಂತಾನು ಹೇಳ್ಬೋದು. ಅದಕ್ಕೆ ಉಪಯೋಗ ಏನಪ್ಪಾ ಅಂದ್ರೆ, ಫಸ್ಟ್ ಇಯರ್ ಬೇಸಿಕ್ ಇಂಜಿನಿಯರಿಂಗ್ ಡೊಮೈನ್ಸ್ ಅಲ್ಲಿ ನಾಲೆಜ್ ಅನ್ನ ಏನ್ ಪಡ್ಕೊಂಡ್ಬೇಕಾಗಿತ್ತು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹೋದಾಗ, ಅದು ಡಿಪ್ಲೊಮಾದಲ್ಲೇ ಅವ್ರಿಗೆ ಸಾಕಷ್ಟು ಬಂದ್ಬಿಡೋದ್ರಿಂದ ಆ ಫಸ್ಟ್ ಇಯರ್ ಎಕ್ಸಾಮ್ಷನ್ ನ ಯೂನಿವರ್ಸಿಟಿಗಳು ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. 2ನೇ ವರ್ಷದಿಂದ ಅವರು ಯಾವ ಇಂಜಿನಿಯರಿಂಗ್ ಡೊಮೈನ್ಗೆ ಬ್ರಾಂಚ್ ಬೇಕಾದ್ರೂ ಅವರು ಸೇರ್ಪಡೆ ಆಗಬಹುದು. ಸರ್ಕಾರದ ವತಿಯಿಂದ ಯಾವುದೇ ವಿದ್ಯಾರ್ಥಿಯು ಏನೇ ಓದಿದ್ದರನು ಮುಂದಕ್ಕೆ ಬೇರೆ ಬ್ರಾಂಚ್ ಚೇಂಜ್ ಮಾಡಿ ಓದ್ಕೋಬಹುದು ಅನ್ನೋ ಒಂದು ಅವಕಾಶನೂ ಕೊಟ್ಟಿದ್ದಾರೆ. ಸೊ ಉದಾಹರಣೆಗೆ ಸಿವಿಲ್ ಮಾಡಿರುವಂತ ಡಿಪ್ಲೊಮಾ ವಿದ್ಯಾರ್ಥಿ ಎಲೆಕ್ಟ್ರಾನಿಕ್ಸ್ ಕಲಿಬೇಕು ಅಥವಾ ಎಲೆಕ್ಟ್ರಿಕಲ್ ಕಲಿಬೇಕು ಇಂಜಿನಿಯರಿಂಗ್ ಅಲ್ಲಿ ಅಂದ್ರೆ ಹಿ ಕ್ಯಾನ್ ಟೇಕ್ ಇಟ್ ಅಪ್. ಅಲ್ಲಿ ಬ್ರಿಡ್ಜ್ ಸಬ್ಜೆಕ್ಟ್ಸ್ ಈ ಜೋಡಣೆಗೋಸ್ಕರ ಸಿವಿಲ್ ನಾಲೆಜ್ ಇದ್ದ ವಿದ್ಯಾರ್ಥಿಗೆ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಆಧಾರವಾಗಿ ಮಿನಿಮಮ್ ನಾಲೆಜ್ ಏನ್ ಬೇಕಾಗುತ್ತೆ ಆ ಸಬ್ಜೆಕ್ಟ್ಸ್ ಅನ್ನ ಇವರು ಓದ್ಬೇಕಾಗಿ ಬರುತ್ತೆ. ಅಂದ್ರೆ ಇದು GTTCನಲ್ಲಿ ಡಿಪ್ಲೊಮಾವನ್ನ 4 ವರ್ಷ ಪೂರೈಸಿದ ನಂತರದಲ್ಲಿ ಅವರು ನೇರವಾಗಿ ಇಂಜಿನಿಯರ್ಗೆ 2ನೇ ವರ್ಷಕ್ಕೆ ಪ್ರವೇಶಾತಿ ಪಡೆಯುವಂತದ್ದು. ಅದನ್ನ ನೀವು ಲ್ಯಾಟರಲ್ ಎಂಟ್ರಿ ಅಂತೇಳಿ ಹೇಳ್ತಾ ಇದ್ದೀರಾ. ಓಕೆ ಸರ್, ಈಗ ನೀವು ಕೂಡ ಕಾಟೇಗೌಡ ಸರ್ ಅವರು ಕೂಡ ಕೋರ್ಸ್ ಗಳ ಬಗ್ಗೆ ತಿಳಿಸಿದ್ರಿ. ನಿಮ್ಮಲ್ಲಿರುವಂತಹ ಕೋರ್ಸ್ ಗಳಲ್ಲಿರೋ ವಿಶೇಷತೆ ಏನು? ಅಂದ್ರೆ ಯಾವ ರೀತಿ ಲ್ಯಾಬ್ ಗಳನ್ನ ಹೊಂದಿದ್ದೀರಾ, ಯಾವ ರೀತಿ ತರಬೇತಿಯನ್ನ ಕೊಡ್ತಾ ಇದ್ದೀರಾ ವಿದ್ಯಾರ್ಥಿಗಳಿಗೆ? ಮೇಡಮ್, ನಮಗೀಗ DTDME ಬಂದ್ಬಿಟ್ಟು ಇವನ್ ನಮ್ಮಲ್ಲಿ ಲೇತ್ ಮಷಿನ್ಸ್ ಆಗಿರ್ಬೋದು, ಮಿಲ್ಲಿಂಗ್ ಮಷಿನ್ಸ್, EDNC ಮಷಿನ್ಸ್, ಮತ್ತೆ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ ಮಷಿನ್ಸ್, ಇವು ಎಲ್ಲ ಸಹ ನಮಗೆ ಈ ಮೆಕ್ಯಾನಿಕಲಿ ಸಂಬಂಧಪಟ್ಟಂತ ಮಷಿನ್ಸ್ ಅಲ್ಲಿ ನಮ್ಮ DTDMO ಮತ್ತೆ ಮೆಕಾಟ್ರಾನಿಕ್ಸ್ ಸ್ಟೂಡೆಂಟ್ಸ್ ವಿದ್ಯಾಭ್ಯಾಸವನ್ನ ಇಲ್ಲಿ ಕಲಿತಾರೆ. ಅವರು ಬೇಸಿಕ್ ಬೆಂಚ್ ಫಿಟ್ಟಿಂಗ್ ಸೆಕ್ಷನ್ ಇಂದ ಫೈಲಿಂಗ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು, ಇವನ್ ಗರ್ಲ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಬಾಯ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಎಲ್ಲ ಕೆಲಸನೂ ಸಹ ನಮ್ಮ ಇನ್ಸ್ಟ್ರಕ್ಟರ್ ಅವರು ತರಬೇತಿಯನ್ನ ಕೊಡ್ತಾ ಹೋಗ್ತಾರೆ. ಎಲ್ಲಾ ಮಷಿನ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಮಕ್ಕಳು ಕಲಿತಾ ಹೋಗ್ತಾರೆ ಬೇಸಿಕ್ ಇಂದ. ಸರ್, ಹಾಗಾದ್ರೆ ಎಲ್ಲ ವ್ಯವಸ್ಥಿತವಾಗಿರುವಂತಹ ಒಂದು ಸುಸಜ್ಜಿತ ಒಂದು ಶಿಕ್ಷಣವನ್ನ ಕೊಡ್ತಾ ಇದ್ದೀರಾ ನಿಮ್ಮ ಸಂಸ್ಥೆ ವತಿಯಿಂದ? ಎಸ್ ಮೇಡಮ್, ನಮ್ದು ಸುಸಜ್ಜಿತ ಒಂದು ಒಳ್ಳೆ ಕಾರ್ಯಾಗಾರ ಇದೆ ನಮ್ಮ GTTC ಆಲ್ ಓವರ್ ಕರ್ನಾಟಕದಲ್ಲಿ. ಕಾಟೇಗೌಡ ಅವರು ಲ್ಯಾಬ್ಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಸುಹಾಸ್ ಸರ್ ಅವರು ಈ ಎಲೆಕ್ಟ್ರಾನಿಕ್ಸ್ ಗೆ ಇರುವಂತಹ ಲ್ಯಾಬ್ ಫೆಸಿಲಿಟೀಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಮೇಡಮ್, ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕಾಟ್ರಾನಿಕ್ಸ್ ಡಿಪ್ಲೊಮಾ 2 ಕೋರ್ಸು ಅಷ್ಟೇನು ವ್ಯತ್ಯಾಸವಾಗಿರುವಂತ ಕೋರ್ಸ್ ಅಲ್ಲ. ಮೆಕಾಟ್ರಾನಿಕ್ಸ್ ಸಾಕಷ್ಟು ಕಂಟ್ರೋಲಿಂಗ್ ಆಸ್ಪೆಕ್ಟ್ ಅಲ್ಲಿ ಸಿಸ್ಟಮ್ಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಹೊಂದಿರುವಂತ ನಾಲೆಜ್ ಅಲ್ಲಿ. ಸೊ ಎಲೆಕ್ಟ್ರಾನಿಕ್ಸ್ ಅದಕ್ಕೆ
ಪೂರಕವಾಗಿ ಬೇಕಾಗುವಂತ ಒಂದು ಸರ್ಕ್ಯೂಟ್ಸ್ ಅನ್ನ ಡಿಸೈನ್ ಮಾಡುವಂತ ಕೋರ್ಸ್. ಸೊ ನಮ್ಮಲ್ಲಿ ಏನಿದೆ, ಅನಲಾಗ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್, ಅದಾದ್ಮೇಲೆ PCB ಫ್ಯಾಬ್ರಿಕೇಶನ್ ಅಂಡ್ ಡಿಸೈನಿಂಗ್, ಮೆಕಾಟ್ರಾನಿಕ್ಸ್ ಕಡೆ ಬಂದ್ರೆ PLC ಅಂಡ್ ಆಟೋಮೇಶನ್ ಲ್ಯಾಬ್, ರೋಬೋಟಿಕ್ಸ್ ಲ್ಯಾಬ್, ಇವೆಲ್ಲಾನು ನಮ್ಮಲ್ಲಿ ಸಿದ್ಧವಾಗಿದೆ ಅಂಡ್ ಆಪರೇಷನಲ್ ಕಂಡೀಷನ್ ನಲ್ಲಿ ಇದೆ. ಅಂಡ್ ವಿದ್ಯಾರ್ಥಿಗಳು ಅದರ ಮೇಲೆನೆ ಪ್ರತಿ ದಿನಾನು ಪ್ರಾಯೋಗಿಕವಾಗಿ ಕೌಶಲ್ಯಾಭಿವೃದ್ಧಿ ನುರಿತ ಪಠ್ಯಕ್ರಮವನ್ನ ಪಡೆದು ಅವರ ಜೀವನಕ್ಕೆ ಒಂದು ಅಡಿಪಾಯನ ಕತ್ಕೊಳ್ತಾರೆ. ಸರ್, ರೋಬೋಟಿಕ್ಸ್ ಬಗ್ಗೆ ಹೇಳಿದ್ರೆ ಅದನ್ನ ಇನ್ನಷ್ಟು ವಿವರವಾಗಿ ಹೇಳೋದಾದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ. ರೋಬೋಟ್ ಇವತ್ತು ನಮಗ್ ಗೊತ್ತಿರೋ ಹಾಗೆ ಎಲ್ಲಾ ಒಂದು ಕಂಪನಿಯ ಶಾಪ್ ಫ್ಲೋರ್ ಅಲ್ಲಿ ಯೂಸ್ ಮಾಡುವಂತ ಒಂದು ಯಂತ್ರೋಪಕರಣ, ಆಧುನಿಕವಾಗಿರುವಂತದ್ದು. ಈಗ ಮನುಷ್ಯ ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟಕರವಾದಂತ ಒಂದು ಪರಿಸರ ಇರುತ್ತೆ ಅಂತ ಕಡೆ ರೋಬೋಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ರೋಬೋಟ್ಸ್ ಬೇಸಿಕಲಿ ಒಂದು ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಇರುತ್ತೆ, ಆ ಇನ್ಸ್ಟ್ರಕ್ಷನ್ ಆಧಾರದ ಮೇಲೆ ಅದು ಕೆಲಸವನ್ನ ಮಾಡುತ್ತೆ. ಸೊ ವಿದ್ಯಾರ್ಥಿಗಳು ಇಲ್ಲಿ ಆ ಇನ್ಸ್ಟ್ರಕ್ಷನ್ ಕೊಡೋ ರೀತಿ ಹೇಗೆ, ಪ್ರೋಗ್ರಾಮ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ತಾರೆ. ತಿಳಿದ ನಂತರ ನಾಳೆ ಅವರು ಕಂಪ್ನಿ ಪ್ಲೇಸ್ ಆದಾಗ ದೇ ವಿಲ್ ಬಿ ಏಬಲ್ ಟು ಜಾಯಿನ್ ಆಸ್ ಆಟೋಮೇಶನ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಅಪ್ಲೈ ಮಾಡಬಹುದು, ಅಥವಾ ಟೆಕ್ನಿಕಲ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗಬಹುದು, ಇಲ್ಲ ಮೇಂಟೆನೆನ್ಸ್ ಇಂಜಿನಿಯರ್ ಆಗಾದ್ರೂ ಕೆಲಸಕ್ಕೆ ಜಾಯ್ನ್ ಆಗಬಹುದು. ಹಲವಾರು ರೀತಿ ಪೋರ್ಟ್ಫೋಲಿಯೋಸ್ ಅಲ್ಲಿ ಅವರಿಗೆ ಜಾಬ್ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ. ಸೊ ಇದು ರೋಬೋಟಿಕ್ಸ್ ಆದ್ರೆ, ರೋಬೋಟ್ಗೆ ಅಡಿಪಾಯ ಆಯ್ತು ಅಂದ್ರೆ PLC ಅಂಡ್ ಆಟೋಮೇಶನ್ ಅಂತ ಹೇಳಿದ್ದೆ ನಾನು. PLC ಲ್ಯಾಬ್, ಆಟೋಮೇಶನ್ ಲ್ಯಾಬ್ ಇದೆ ಅಂತ. ಸೊ PLC ಅಂದ್ರೆ ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲ್. ಸೊ ಪ್ರೋಗ್ರಾಮ್ ಒಂದು ಲಾಜಿಕ್ ಅನ್ನ ಥ್ರೂ ಪ್ರೋಗ್ರಾಮ್ ಒಂದು ಆಬ್ಜೆಕ್ಟ್ ಅನ್ನ ಕಂಟ್ರೋಲ್ ಮಾಡೋದೇ PLC. ಸೊ ರೋಬೋಟ್ಸ್ ಇಂಟರ್ನ್ ರನ್ ಆನ್ PLC ಪ್ರೋಗ್ರಾಮಿಂಗ್ ಕಲಿತು ರೋಬೋಟ್ ಅಲ್ಲಿ ಅಪ್ಲಿಕೇಶನ್ ನ ಮಾಡೋದನ್ನ ಕಲಿತಾರೆ. ಸರ್, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಭಾವಿಸೋದು ಡಿಪ್ಲೊಮಾ ಮತ್ತೆ ITI ಕೋರ್ಸ್ ಎರಡು ಒಂದೇ ರೀತಿ ಇರುತ್ತೇನೋ ಅಂತೇಳಿ ಭಾವಿಸ್ತಾರೆ. ಆ ಡಿಪ್ಲೊಮಾ ಮತ್ತೆ ITI ಕೋರ್ಸ್ ಗಳಿಗಿರುವಂತಹ ವ್ಯತ್ಯಾಸ ಏನು ಸರ್? ಡಿಪ್ಲೊಮಾ ಈಸ್ ಒನ್ ಸ್ಟೆಪ್ ಅಬೌವ್ ITI ಅಂತ ನಾ ಹೇಳ್ತೀನಿ. 10ನೇ ತರಗತಿ ಮುಗಿಸಿದಂತ ವಿದ್ಯಾರ್ಥಿಗಳು ITIಗೂ ಹೋಗಬಹುದು ಪ್ಯಾರಲಲ್ ಆಗಿ, ಅಟ್ ದಿ ಸೇಮ್ ಟೈಮ್ ಡಿಪ್ಲೊಮಾಗೂ ಬರ್ಬೋದು. ವ್ಯತ್ಯಾಸ ಏನಪ್ಪಾ ಅಂದ್ರೆ, ಟೆಕ್ನಿಷಿಯನ್ ಆಗಿ ಕೆಲಸಕ್ಕೆ ಬಂದಾಗ ITI ಟ್ರೇಡ್ ಅನ್ನ ಪ್ರಿಫರ್ ಮಾಡ್ತಾರೆ, ಅಥವಾ ITI ಕೇಡರ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳನ್ನ ಪ್ರಿಫರ್ ಮಾಡ್ತಾರೆ. ಬಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಬೇಕು, ಸ್ವಲ್ಪ ಥಿಯರಿಟಿಕಲ್ ನಾಲೆಜ್ ಅಟ್ ದಿ ಸೇಮ್ ಟೈಮ್ ಪ್ರಾಯೋಗಿಕ ನಾಲೆಜ್ ಇದೆ ಅನ್ನೋ ಅಭ್ಯರ್ಥಿ ಬೇಕು ಅಂದಾಗ ಡಿಪ್ಲೊಮಾ ಮುಗಿಸಿರುವಂತ ಅಭ್ಯರ್ಥಿಗಳನ್ನ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ITI ಯಾವುದೇ ರೀತಿ ಕಡಿಮೆ ಅಂತಲ್ಲ, ITIಗೆ ಅದಕ್ಕೆ ಆದಂತ ಒಂದು ಕ್ಯಾಲಿಬರ್ ಇದೆ, ಡಿಪ್ಲೊಮಾಗೆ ಅದಕ್ಕೆ ಆದಂತ ಕ್ಯಾಲಿಬರ್ ಇದೆ. ITI ಮಾಡಿ ನಾನು ಒಂದು ಕಂಪ್ನಿನಲ್ಲಿ ಸೇರ್ಪಡೆ ಆಗಬಹುದು, ಡಿಪ್ಲೊಮಾ ಮಾಡಿ ಅದೇ ಕಂಪ್ನಿಗೆ ಹೋಗ್ತೀನಿ ಆಗಬಹುದು. ಬಟ್ ಹೈಯರ್ ಎಜುಕೇಶನ್ ಹೋಗ್ಬೇಕು ಅಂದಾಗ ITI ಮುಗಿಸಿ ಡಿಪ್ಲೊಮಾ ಮಾಡಿ ಆಮೇಲೆ ಇಂಜಿನಿಯರಿಂಗ್ ಹೋಗ್ಬೇಕು. ITI ಮುಗಿಸಿ ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಹೋಗ್ಬೋದು, ಡಿಪ್ಲೊಮಾ ಬೇಸ್ ಮೇಲೂ ಕೆಲಸ ಪಡೆಬಹುದು ಗವರ್ಮೆಂಟ್ ಕಾಲ್ ಫಾರ್ ಆದಾಗ. ಎಟ್ ದಿ ಸೇಮ್ ಟೈಮ್ ಇಂಜಿನಿಯರಿಂಗ್ ಮುಗಿಯೋ ಅಷ್ಟೊತ್ತಿಗೆ ಇಂಜಿನಿಯರಿಂಗ್ ಮುಗಿಸಿದ ನಂತರನು ಡಿಪ್ಲೊಮಾ ಬೇಸ್ ಮೇಲೆ ಕಾಲ್ ಫಾರ್ ಆದ್ರೂ ಕೆಲ್ಸಕ್ಕೆ ಹೋಗ್ಬೋದು, ಅಥವಾ ಇಂಜಿನಿಯರಿಂಗ್ ಬೇಸ್ ಮೇಲೆ ಕಾಲ್ ಫಾರ್ ಆದ್ರೂ ಕೆಲ್ಸಕ್ಕೆ ಹೋಗ್ಬೋದು. ಹಾಗಾಗಿ ಅಡ್ವಾಂಟೇಜ್ ITIಗಿಂತ ಡಿಪ್ಲೊಮಾ ಇಸ್ ಒನ್ ಸ್ಟೆಪ್ ಬೆಟರ್ ಸರ್. ಹಾಗಾಗಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಹೆಚ್ಚಿನ ಒಂದು ಆದ್ಯತೆ ನೀಡೋದು ಉತ್ತಮ ಅಂತ ಹೇಳ್ತಾ ಇದ್ದೀರಾ ಸರ್. ಈ ಒಂದು ಡಿಪ್ಲೊಮಾ ಕೋರ್ಸ್ಗಳಿಗೆ ಸೇರ್ಪಡೆ ಹಾಕ್ಬೇಕಂದ್ರೆ ವಿದ್ಯಾರ್ಥಿಗಳ SSLCಯಲ್ಲಿ ಪಡೆದಿರುವಂತಹ ಅಂಕಗಳನ್ನ ಪರಿಗಣಿಸ್ತೀರಾ? ಹಾಗೇನೆ ಇದರಲ್ಲಿ ಮೀಸಲಾತಿ ಪ್ರಕ್ರಿಯೆಯಲ್ಲಿ ಏನಾದ್ರೂ ಅಡ್ಮಿಷನ್ಸ್ ಗಳನ್ನ ಆಗುತ್ತೆ? ಈ ವರ್ಷ ನಮ್ಮಲ್ಲಿ ಮೆರಿಟ್ ಅಂಡ್ ರೋಸ್ಟರ್ ಸ್ಕೀಮ್ ಅಲ್ಲೇ ಅಡ್ಮಿಷನ್ ಆಗೋದು. ಬಟ್ ವಿದ್ಯಾರ್ಥಿಗಳ ಅನುಕೂಲತೆ ನೇರ ಪ್ರವೇಶಾತಿಗೂ ಅವಕಾಶ ಇರುತ್ತೆ. ಕಾಲೇಜಿಗೆ ಅವರು ಖುದ್ದಾಗಿ ಬಂದು ಕಾಲೇಜಿನ ವ್ಯವಸ್ಥೆಯನ್ನ ನೋಡಿ ಅಡ್ಮಿಷನ್ ಆಗ್ಲಿಕ್ಕೂ ಅವಕಾಶ ಇದೆ. ಅದರ ನಂತರ ಮೆರಿಟ್ ಅಂಡ್ ಮೀಸಲಾತಿ ಮೇಲೆ ಸೀಟ್ ಹಂಚಿಕೆ ಮಾಡ್ಕೊಳ್ತೀವಿ. ಸರ್, ಪ್ರತಿ ವರ್ಷ ಎಷ್ಟು ವಿದ್ಯಾರ್ಥಿಗಳನ್ನ ನೀವು ಸೇರಿಸ್ಕೊಳ್ತೀರಾ ಸರ್? ಪ್ರತಿ ಕೋರ್ಸ್ಗೆ 60 ವಿದ್ಯಾರ್ಥಿಗಳ ಲೆಕ್ಕ ಇದೆ. AICTE ಅನುಮೋದನೆ ಪಡೆದಂತ ಕೋರ್ಸ್ಗಳು. ಸೊ AICTE ಅನುಮೋದನೆ ಪ್ರತಿ ಕೋರ್ಸಿಗೂ 60 ವಿದ್ಯಾರ್ಥಿಗಳನ್ನ ಪ್ರತಿ ವರ್ಷ ತಗೋಬಹುದು ಅನ್ನೋದು. ಸೊ ಎಲೆಕ್ಟ್ರಾನಿಕ್ಸ್ ಗೆ 60 ವಿದ್ಯಾರ್ಥಿಗಳು, ಟೂಲ್ ಅಂಡ್ ಡೈ ಮೇಕಿಂಗ್ ಡಿಪ್ಲೊಮಾಗೆ 60 ವಿದ್ಯಾರ್ಥಿಗಳು, ಮೆಕಾಟ್ರಾನಿಕ್ಸ್ ಡಿಪ್ಲೊಮಾಗೆ 60 ವಿದ್ಯಾರ್ಥಿಗಳು, ಒಟ್ಟು 180 ವಿದ್ಯಾರ್ಥಿಗಳು ಪ್ರತಿ ವರ್ಷ ನಾವು ಅಡ್ಮಿಷನ್ ನಮ್ಮಲ್ಲಿ ಪಡ್ಕೋಬಹುದು. ಸರ್, ಇದರಲ್ಲಿ ಹುಡುಗಿಯರಿಗಂತಾನೆ ಗರ್ಲ್ಸ್ ಸೆಕ್ಷನ್ ಅಲ್ಲಿ ಅವರಿಗೆ ಎಷ್ಟು ಮೀಸಲಾತಿಯನ್ನ ಕಲ್ಪಿಸಿಕೊಡ್ತಾರೆ ಸರ್? ಗವರ್ಮೆಂಟ್ ನಾಮ್ಸ್ ಪ್ರಕಾರ 33% ಮೀಸಲಾತಿ ಇದೆ. ಹೆಚ್ಚಾಗಿ ಹೆಣ್ಮಕ್ಳು ಬರ್ಲಿ ಅಂತಾನೆ ನಾವು ಆಶಯಿಸ್ತೀವಿ. ಯಾಕಂದ್ರೆ ಒಂದು ಎಜುಕೇಶನ್ ಪಡೆದಿದೆ ಅಂದ್ರೆ ಅದು ಕುಟುಂಬಕ್ಕೆನೆ ಆಸ್ತಿ. ಹೌದು. ಆ ಒಂದು ಉದ್ದೇಶದಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ಬರಬೇಕು ಅಂತ ನಾವು ಆಶಯಿಸ್ತೀವಿ.
ಸರ್, ಈ ಒಂದು ಕೋರ್ಸ್ ನ ಪಡ್ಕೊಳ್ಳೋದ್ರಿಂದ ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ನೀವು ಆರಂಭದಲ್ಲೇ ಹೇಳಿದ್ರಿ ಸರ್. ನೀವು ಯಾವ ಹಂತದಲ್ಲಿ ಸಿಗುತ್ತೆ ಸರ್? ಅಂದ್ರೆ ಎಷ್ಟನೇ ಸೆಮಿಸ್ಟರ್ ನ ಪಾಸ್ ಆಗಿರ್ಬೇಕು ಅವರು? ಅಂಕಗಳ ಮಾದರಿಯಲ್ಲಿ ಅವರಿಗೆ ಸಿಗುತ್ತೋ ಅಥವಾ ಯಾವ ತರ ಅವರಿಗೆ ಸೌಲಭ್ಯಗಳು ಸಿಗುತ್ತೆ ಸರ್? ಇಲ್ಲಿ ಅಂಕಗಳ ಮಾದರಿ ಅಂತ ಯಾವ್ದು ಇಲ್ಲ. ಅದರ ಯಾವುದೇ ತರಹದ ಪರ್ಸೆಂಟೇಜ್ ರಿಕ್ವೈರ್ಮೆಂಟ್ ಅಂತ ಬರಲ್ಲ. ಸ್ಟೈಫಂಡ್ಗೆ ಯಾವ ವಿದ್ಯಾರ್ಥಿ ಎಲಿಜಿಬಲ್ ಇರ್ತಾರೆ ಅವರ 4ನೇ ವರ್ಷದ ಇನ್ಪ್ಲಾಂಟ್ ಟ್ರೈನಿಂಗ್ ಕೈಗಾರಿಕಾ ತರಬೇತಿ ಕಾಲಾವಧಿಯಲ್ಲಿ ಅವರಿಗೆ ಶಿಷ್ಯ ವೇತನ ಅನ್ನೋ ಕಾನ್ಸೆಪ್ಟ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಕಂಪನೀಸ್ ಆ ಒಂದು ಕಾಂಪೊನೆಂಟ್ ಏನಿದೆ ಸ್ಟೈಫಂಡ್ ಕಾಂಪೊನೆಂಟ್ ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ ನೀಡಬೇಕು. ಅಂಡ್ ಡಿಪೆಂಡಿಂಗ್ ಆನ್ ದೇರ್ ನಾರ್ಮ್ಸ್, PF ಇರ್ಬೋದು ಅಥವಾ ESI ಬೆನಿಫಿಟ್ಸ್ ಇರ್ಬೋದು, ಅದು ಕಂಪನಿ ಆಧಾರದ ಮೇಲೆ ಅವರಿಗೆ ನೀಡಲಾಗುತ್ತೆ. ಸೊ 15,000 ಇಂದ 30,000 ಮಧ್ಯದಲ್ಲಿ ಸ್ಟೈಫಂಡ್ ಡಿಪೆಂಡಿಂಗ್ ಆನ್ ದಿ ಕಂಪನಿ ನಾರ್ಮ್ಸ್ ಅವರಿಗೆ ಪ್ರತಿ ತಿಂಗಳು ಕ್ರೆಡಿಟ್ ಆಗುತ್ತೆ. ವಿದ್ಯಾಭ್ಯಾಸದ ಜೊತೆಯಲ್ಲಿಯೇ ಒಂದು ಈ ಸೌಲಭ್ಯವನ್ನ ಪಡ್ಕೊಂಡು ಅವರು ಎಜುಕೇಶನ್ ನ ಕಂಟಿನ್ಯೂ ಮಾಡಬಹುದಾಗಿರುತ್ತೆ. ಸರ್, ಈ ಡಿಪ್ಲೊಮಾ ಕೋರ್ಸ್ಗಳಿಗೆ ಜಾಯ್ನಿಂಗ್ ಅನ್ನೋದು ಯಾವಾಗ್ಲಿಂದ ನಡೀತಾ ಇದೆ? ಎಲ್ಲಿವರೆಗೂ ನಡೆಯುತ್ತೆ ಸರ್ ನಿಮ್ಮ ಕಾಲೇಜಿನಲ್ಲಿ? ಮೇಡಮ್, ಈಗ ಆಲ್ರೆಡಿ ನಮ್ಮಲ್ಲಿ ಪ್ರವೇಶಾತಿ ಆರಂಭವಾಗಿದೆ. ಮೇ 15th ವರೆಗೂ ಅವಕಾಶ ಇದೆ ಅಡ್ಮಿಷನ್ ಆಗ್ಲಿಕ್ಕೆ. ಮಕ್ಕಳು ಬಂದ್ಬಿಟ್ಟು ಇಚ್ಛೆಯರು ಅಡ್ಮಿಷನ್ ನ ಪಡ್ಕೋಬಹುದು. ಮೇ 15ರವರೆಗೂ ನಿಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಸೌಲಭ್ಯ ಇದೆ ಅಂತ ಹೇಳಿದ್ರಿ ಸರ್. ಈ ಫೀಸ್ ಸ್ಟ್ರಕ್ಚರ್ ಬಗ್ಗೆ ತಿಳಿಸಿ ಸರ್. ನಮ್ಮಲ್ಲಿ ಬಂದ್ಬಿಟ್ಟು ಮೊದಲನೇ ವರ್ಷಕ್ಕೆ 34,000 ರೂಪಾಯಿ ಫೀಸ್ ಇರುತ್ತೆ. ಅದರಲ್ಲಿ 30,000 ರೂಪಾಯಿ ಟ್ಯೂಷನ್ ಫೀಸು, ಅಡ್ಮಿಷನ್ ಫೀಸು, ಮೇಂಟೆನೆನ್ಸ್ ಫೀಸು ಅದರಲ್ಲೇ ಬರ್ತದೆ. 4,000 ರೂಪಾಯಿ ಬಂದ್ಬಿಟ್ಟು ಕಾಶ್ ಅಂಡ್ ಡೆಪಾಸಿಟ್ ಅಂತ ಹೇಳಿರ್ತದೆ. ಅವರು ಸ್ಟೂಡೆಂಟ್ಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದ ಕೋರ್ಸ್ 4,000 ರೂಪಾಯಿ ಅವ್ರಿಗೆ ರೀಫಂಡ್ ಆಗುತ್ತೆ. ಅದೇ ರೀತಿ ಇವ್ರೇನ್ ಫೀಸ್ ಕಟ್ಟಿರ್ತಾರೋ, ಈವನ್ ಕ್ಯಾಟಗರಿ 1, 2A, 2B, 3A, 3B, SC, ST ಎಲ್ಲಾ ಸಹ ಮಕ್ಕಳುಗಳು ಅವರ ಅಂಡರ್ ಅಲ್ಲಿ ಬರುವಂತಹ ಆ ಡಿಪಾರ್ಟ್ಮೆಂಟ್ಗಳು, ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆಗಿರ್ಬೋದು, ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮಲ್ಲಿ ಅಡ್ಮಿಷನ್ ಅನ್ನ ಪಡ್ಕೊಂಡು ಅವ್ರ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕೊಂಡು ಎಲ್ಲರೂ ಸಹ ಎಲ್ಲಾ ಮಕ್ಕಳು, ನಾ ಹೇಳಿದಂತೆ ಎಲ್ಲಾ ಕೆಟಗರಿ ಮಕ್ಕಳು ಸಹ ಆ ವಿದ್ಯಾರ್ಥಿ ವೇತನವನ್ನ ಅವರು ಪಡೆಯಬಹುದು. ಈ ಒಂದು ಅಡ್ಮಿಷನ್ ಪ್ರಕ್ರಿಯೆಗೆ ಸಂಪರ್ಕ ಸಂಖ್ಯೆಯನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡಿ ಸರ್. GTTC ಚಿತ್ರದುರ್ಗ ಪ್ರಾಂಶುಪಾಲರು ಶ್ರೀಯುತ ಸುಹಾಸ್ BS ಅವರ ದೂರವಾಣಿ ಸಂಖ್ಯೆ 9738465834 ಹಾಗೂ KP ಕಾಟೇಗೌಡ ಆಡಳಿತ ವಿಭಾಗದ ಮುಖ್ಯಸ್ಥರು, ಇವರ ದೂರವಾಣಿ ಸಂಖ್ಯೆ 9481866855. ಪ್ರವೇಶಾತಿಯ ಬಗ್ಗೆ ಈ ದೂರವಾಣಿಗೆ ಸಂಪರ್ಕಿಸಬಹುದಾಗಿ ವಿನಂತಿ. ನಮ್ಮ ಕೇಳುಗರಿಗಾಗಿ ಮತ್ತೊಮ್ಮೆ ನಾನು ಈ ಸಂಖ್ಯೆಗಳನ್ನ ತಿಳಿಸ್ತಾ ಇದ್ದೇನೆ. ಸರಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದ ಪ್ರಾಂಶುಪಾಲರಾಗಿರುವ ಸುಹಾಸ್ BS ಅವರನ್ನ ಸಂಪರ್ಕಿಸಬೇಕಾಗಿರುವಂತಹ ಮೊಬೈಲ್ ಸಂಖ್ಯೆಗಳು 9738465834 ಹಾಗೆ ಇದೇ GTTC ಸಂಸ್ಥೆಯ ಆಡಳಿತ ವಿಭಾಗದ ಮುಖ್ಯಸ್ಥರಾಗಿರುವ KP ಕಾಟೇಗೌಡ ಅವರನ್ನ ಸಂಪರ್ಕಿಸಬೇಕಾದ್ರೆ 9481866855 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮಗೆ ಅಗತ್ಯವಿರುವಂತಹ ಮಾಹಿತಿಯನ್ನ ಇವರು ನಿಮಗೆ ತಿಳಿಸಿಕೊಡ್ತಾರೆ. ಸರ್, ಈಗ ಸಂಪರ್ಕಿಸಬೇಕಾಗಿರುವಂತಹ ಸಂಖ್ಯೆಗಳನ್ನ ತಿಳಿಸಿದ್ರಿ. ಸುಹಾಸ್ ಅವರು ಹೇಳ್ತಾ ಇದ್ರು, ನೇರವಾಗಿ ಕೂಡ ಕಾಲೇಜಿಗೆ ಬಂದು ಅಲ್ಲಿರುವಂತಹ ವಾತಾವರಣವನ್ನ ಗಮನಿಸಿ, ಸೌಲಭ್ಯಗಳನ್ನ ಗಮನಿಸಿ ನೀವು ಅಡ್ಮಿಷನ್ ಮಾಡ್ಕೋಬಹುದು ಅಂತೇಳಿ. ಹಾಗಾದ್ರೆ ನಿಮ್ಮ ಕಾಲೇಜಿನ ವಿಳಾಸವನ್ನ ಕೂಡ ನಮ್ಮ ಕೇಳುಗರಿಗೆ ತಿಳಿಸಿ ಸರ್. ನಮ್ಮ ಕಾಲೇಜ್ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಬರುವಂತಹ ಚಳ್ಳಕೆರೆ ಗೇಟ್ ಏನಿದೆಯಲ್ಲ, ಅಲ್ಲಿಂದ ನಾವು ಓಲ್ಡ್ PB ರೋಡ್ ಹೇಳ್ತೀವಿ ಅಥವಾ ಜೈಲ್ ರೋಡ್ ಅಂತಾನೂ ಹೇಳ್ತಾರೆ. ಅಲ್ಲಿಂದ ಸುಮಾರು 3 ಕಿಲೋಮೀಟರ್ಸ್ ಮುಂದೆ ಬಂದ್ರೆ ಅಲ್ಲಿ ಕಣಿವೆ ಮಾರಮ್ಮ ದೇವಸ್ಥಾನ ಇದೆ. ಆ ಕಣಿವೆ ಮಾರಮ್ಮ ದೇವಸ್ಥಾನದ ಹತ್ತಿರನೇ ಈ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ GTTC ಕಾಲೇಜ್ ಇರುವುದು, ನಿಯರ್ ಕುಂಚಿಗನಾಳು. ಆ ವಿಳಾಸಕ್ಕೆ ಬಂದ್ಬಿಟ್ಟು ನಮ್ಮ ಕಾಲೇಜಿಗೆ ಬಂದು ಎಲ್ಲಾ ಮಾಹಿತಿಯನ್ನು ಸಹ ನೀವು ಪಡೆಯಬಹುದು. ಈಗ ವಿಳಾಸ ತಿಳಿದುಕೊಂಡ್ರಿ, ಅದನ್ನ ನೀವು ವಾಟ್ಸ್ಆಪ್ ಮುಖಾಂತರ ಲೊಕೇಶನ್ ಕಳಿಸ್ಬೇಕು ಅಂದ್ರೂ ನಮಗೆ ನೀವು ಪಿಂಗ್ ಮಾಡಿ ಅಥವಾ ನಮಗೊಂದು ಮೆಸೇಜ್ ಹಾಕಿ ಈ ತರ ಲೊಕೇಶನ್ ನಮಗ್ ಶೇರ್ ಮಾಡಿ ಅಡ್ಮಿಷನ್ಗೆ ಇಚ್ಛೆ ಪಡ್ತೀವಿ ಅಂದ್ರೂ ನಮಗೆ ಮೆಸೇಜ್ ಮಾಡಬಹುದು. ಕೇಳಿರೋಂತ ನಂಬರ್ಸ್ಗೆ ನೀವು ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಮಾಡಿ ನಮಗೆ ಇನ್ಫಾರ್ಮೇಶನ್ ಕೊಟ್ರೆ ನಾವು ಲೊಕೇಶನ್ ನ ಕೂಡ ಶೇರ್ ಮಾಡ್ತೀವಿ. ನೀವು ಬಂದು ಕಾಲೇಜನ್ನ ಒಮ್ಮೆ ವಿಸಿಟ್ ಮಾಡಿ ನಿಮ್ಮ ಆಯ್ಕೆನ ವ್ಯಕ್ತಪಡಿಸಬಹುದು.
ಕೇಳುಗರೆ, ನಿಮಗೆ ವಿಳಾಸ ಗೊತ್ತಾಗಿದೆ, ಹಾಗೆ ಸಂಪರ್ಕಿಸಬೇಕಾಗಿರುವಂತಹ ಸಂಖ್ಯೆ ಕೂಡ ಈಗ ನಿಮಗೆ ತಿಳಿದಿದೆ. ನಿಮಗೆ ಜಿಟಿಟಿಸಿಯಲ್ಲಿ ಡಿಪ್ಲೊಮಾ ಕೋರ್ಸ್ ನ ಮಾಡಬೇಕನ್ನೋ ಆಸಕ್ತಿ ಇದ್ದಲ್ಲಿ ಈ ಸಂಖ್ಯೆಗಳನ್ನ ಸಂಪರ್ಕಿಸಿ ನೀವು ವಿದ್ಯಾಭ್ಯಾಸವನ್ನ ಪಡೆಯಬಹುದಾಗಿದೆ. ಹಾಗೆ ಕಾಟೇಗೌಡ ಸರ್ ಅವರೇ, ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸದ ಸೌಲಭ್ಯಗಳ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಹಾಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಬಗ್ಗೆ ಏನಾದರೂ ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಮೇಡಮ್, ನಮ್ಮಲ್ಲಿ ಬಾಯ್ಸಿಗೆ ಹಾಸ್ಟೆಲ್ ಇದೆ. ನಮ್ಮಲ್ಲೇ ಹೊಸದಾಗಿ ಈ ವರ್ಷದಿಂದ ಹಾಸ್ಟೆಲ್ ಸ್ಟಾರ್ಟ್ ಆಗ್ತಿದೆ. ವಿದ್ಯಾರ್ಥಿನಿಯರಿಗೆ ಇನ್ನು ಅಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. ಪರ್ಮನೆಂಟ್ ಆಗಿ ಬಾಯ್ಸ್ಗೆ ಹೊಸ ಹಾಸ್ಟೆಲ್ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ. ಅದು ಏನಂದ್ರೆ ನಮ್ಮ ಜಿಟಿಟಿಸಿ ಇಂದ ನಡೆಸುವಂತಹ ಹಾಸ್ಟೆಲ್ ಆಗಿದೆ. ಆ ಹಾಸ್ಟೆಲ್ ಬಂದ್ಬಿಟ್ಟು ನಮಗೆ ಡಿವೈಡಿಂಗ್ ಸಿಸ್ಟಮ್ ಅಲ್ಲಿ ವಿಶೇಷವಾಗಿ ಒಳ್ಳೆ ಅವರಿಗೆ ಊಟ ಉಪಚಾರದ ವ್ಯವಸ್ಥೆಯನ್ನ ಮಾಡಿಸ್ಬಿಟ್ಟು ಅವರಿಗೆ ವಿದ್ಯಾರ್ಜನೆಗೆ ಚೆನ್ನಾಗಿ ನಡ್ಕೊಂಡು ನೆರವೇರಿಸಲಿಕ್ಕೆ ನಾವೊಂದು ಸಹಕಾರ ಕೊಡ್ಬೇಕಂತೇಳಿ ನಮ್ಮಲ್ಲೇನೆ ಸ್ವ ಇಚ್ಛೆಯಿಂದ ಹಾಸ್ಟೆಲ್ ಅನ್ನ ನಡೆಸ್ತಾ ಇದೀವಿ. ಅದರ್ವೈಸ್ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಮಕ್ಕಳು ಇರೋರಿದ್ರೆ ಆ ಗೌರ್ಮೆಂಟ್ ಹಾಸ್ಟೆಲ್ಸ್ ಏನ್ ಸಿಗುತ್ತೋ ಫೆಸಿಲಿಟೀಸ್ ಕೆಟಗರಿ ವೈಸ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕೊಂಡು ಆ ಹಾಸ್ಟೆಲ್ ಅನ್ನು ಸಹ ಬೇರೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಸದುಪಯೋಗನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ. ಸರ್, ಹಾಗೇನೆ ಈ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಂಸ್ಥೆ ಕಾಲೇಜ್ ಏನಿದೆ ಅಲ್ವಾ, ಊರಿನಿಂದ ಹೊರ ವಲಯದಲ್ಲಿದೆ, ಒಂದಿಷ್ಟು ದೂರದಲ್ಲಿರೋದ್ರಿಂದ ಬಸ್ನ ವ್ಯವಸ್ಥೆ ಏನಾದ್ರೂ ಇದೆಯಾ ಸರ್? ಮೇಡಮ್, ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರಿಂದ 2 ಬಸ್ಗಳನ್ನ ನಮ್ಮ ಕಾಲೇಜಿಗೆ ಬಿಡಿಸಿಕೊಂಡಿದೀವಿ. ಬೆಳಗ್ಗೆ 8:15 ಒಂದು 8:45 2 ಬಸ್ ಬರ್ತದೆ. ನಮ್ಮ ಕಾಲೇಜು 9 ಗಂಟೆಗೆ ಶುರುವಾಗೋದ್ರಿಂದ ಅದೇ ರೀತಿ ಮುಂದಿನ ಊರುಗಳಿಗೆ ಹೋಗ್ಬಿಟ್ಟು ಎಗೇನ್ ಮತ್ತೆ ಅದು ಬಸ್ ನಮಗೆ ಸಂಜೆ ಸಹ ನಮ್ಮ ಕಾಲೇಜ್ ಬಿಡೋ ಟೈಮ್ಗೆ 2 ಬಸ್ಗಳು ಸಹ ಬರ್ತದೆ. ಮಕ್ಕಳು ಇಂಟೀರಿಯರ್ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ. ಬಸ್ ಫೆಸಿಲಿಟೀಸ್ ಎಲ್ಲ ಇದೆ. ಈವನ್ ಗರ್ಲ್ಸ್ ಸ್ಟೂಡೆಂಟ್ಸ್ ಸಹ ಆರಾಮದಾಯಕವಾಗಿ ಬಸ್ಸಲ್ಲೇ ಪ್ರಯಾಣ ಬೆಳೆಸಿ ವಿದ್ಯಾರ್ಜನೆಯನ್ನ ಪಡ್ಕೋಬಹುದು. ಯಾವುದು ತೊಂದರೆ ಇಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಬಸ್ ಫೆಸಿಲಿಟೀಸ್ ಇದೆ. ಸರ್, ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಜಿಟಿಟಿಸಿ ಪ್ರಾರಂಭ ಆದಾಗಿನಿಂದ ಇಲ್ಲಿಯವರೆಗೂ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೀವು ವಿದ್ಯಾಭ್ಯಾಸವನ್ನ ಮಾಡಿ ಹಾಗೆ ಉದ್ಯೋಗವನ್ನ ಕಲ್ಪಿಸಿಕೊಡುವಂತಹ ಕೆಲಸವನ್ನ ಕೂಡ ಈ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ ವಿದ್ಯಾವಂತ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಕೌಶಲ್ಯ ತರಬೇತಿಗಳನ್ನ ಕೂಡ ನಿಮ್ಮ ಸಂಸ್ಥೆ ವತಿಯಿಂದ ಕೊಡ್ತಾ ಇದ್ದೀರಾ ಸರ್? ನಮ್ಮಲ್ಲಿ ಲಾಂಗ್ ಟರ್ಮ್ ಡಿಪ್ಲೊಮಾ ಕೋರ್ಸಸ್ ಅಲ್ಲದೇನೆ ಆಲ್ರೆಡಿ ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ಯಾರಿರ್ತಾರೆ, ಡಿಪ್ಲೊಮಾ ಮುಗಿಸಿರುವಂತ ವಿದ್ಯಾರ್ಥಿಗಳಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರುವಂತ ಅಭ್ಯರ್ಥಿಗಳಿರ್ಬೋದು, ಅವ್ರಿಗೆ ಅಲ್ಪಾವಧಿ ಕೋರ್ಸ್ಗಳು ಅಂತ ನಾವು ಹಮ್ಮಿಕೊಳ್ತೀವಿ. ಆ ಅಲ್ಪಾವಧಿ ಕೋರ್ಸ್ ಅಲ್ಲಿ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಇರ್ಬೋದು, PLC ಅಥವಾ ಆಟೋಮೇಷನ್ ಅಥವಾ ರೋಬೋಟಿಕ್ಸ್, ಇಲ್ಲ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್, ಇಲ್ಲ ಅರ್ಥಿಂಗ್ ಅಂಡ್ ಸೇಫ್ಟಿ, IIoT, ಹಲವಾರು ಪ್ರಾಯೋಗಿಕ ಹೊಂದಿರುವಂತ ಲ್ಯಾಬ್ ಸೆಟಪ್ಸ್ ಅಲ್ಲಿ ನಾವು ಅಲ್ಪಾವಧಿ ತರಬೇತಿಯನ್ನ ನೀಡ್ತೀವಿ. ಅಲ್ಲಿ CMKKY, ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆ, ಅದರ ಅಡಿಯಲ್ಲಿ ವಿದ್ಯಾರ್ಥಿಗಳು ಅವರ ಆಧಾರ್ ನಂಬರ್ ಮೇರೆಗೆ ಫ್ರೀ ಆಗಿ ಆ ಕೋರ್ಸ್ಗಳನ್ನ ಮಾಡಿಕೊಂಡು ಒಂದು ಸರ್ಟಿಫಿಕೇಟ್ ನ ಹೊಂದ್ಕೊಂಡು ಜೀವನವನ್ನು ರೂಪಿಸ್ಕೋಬಹುದು. SC ST ಆಗಿರುವಂತ ವಿದ್ಯಾರ್ಥಿಗಳು SCPTSP ಸ್ಕೀಮ್ ಸರ್ಕಾರದ ವತಿಯಿಂದ ಏನಿರುತ್ತೆ ಅಲ್ಲಿ ಅದರ ಅಡಿಯಲ್ಲಿ ಅವರು ಅದರ ಫಲವನ್ನು ಪಡ್ಕೋಬಹುದು. ಸರ್, ಅಲ್ಪಾವಧಿ ಕೋರ್ಸ್ ಅಂತ ಅಂದ್ರೆ ಎಷ್ಟು ಸರ್? ಯಾವ ಒಂದು ಸಮಯ ಇರುತ್ತೆ ಅಂದ್ರೆ? ಅಲ್ಪಾವಧಿ ತರಬೇತಿ ರೇಂಜಸ್ ಬಿಟ್ವೀನ್ 2 months, 4 months, 6 months ಅಂಡ್ 12 months. 12 ತಿಂಗಳದ ಸರ್ಟಿಫಿಕೇಟ್ ಕೋರ್ಸ್ ಅಂತ ಬರುತ್ತೆ. ಅದು ಟೂಲ್ ರೂಮ್ ಮೆಷಿನಿಸ್ಟ್ ಅಂತ ನಾವು ಕರಿತೀವಿ. ಇದು ಪ್ರತ್ಯೇಕವಾಗಿ SSLC ಫೇಲ್ ಆಗಿರುವಂತ ವಿದ್ಯಾರ್ಥಿಗಳಿಗೂ ಉಪಯೋಗವಾಗುವಂತ ಕೋರ್ಸ್. SSLC ಪಾಸ್ ಆಗಿರುವಂತ ಅಭ್ಯರ್ಥಿಗಳಿಗೆ TRM ಟೂಲ್ ರೂಮ್ ಮೆಷಿನಿಸ್ಟ್ 1 ವರ್ಷದ ಕೋರ್ಸ್ ಏನಿದೆ ಅದು ಫ್ರೀ ಆಗಿ AITT ಸ್ಕೀಮ್, SCPTSP ಸ್ಕೀಮ್ ಅಂತ ಏನ್ ಹೇಳಿದೆ ಅದರ ಅಡಿಯಲ್ಲಿ SC ST ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಸಿಗುತ್ತೆ. ವಿತ್ ಸ್ಟೈಫಂಡ್ ಅಲ್ಲಿ ಬರುತ್ತೆ. SLC ಫೇಲ್ ಆಗಿದ್ದಂತ ಅನುತ್ತೀರ್ಣರಾದಂತ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದು ಜೀವನ ರೂಪಿಸ್ಕೊಳ್ಳಿಕ್ಕೆ, ಕೌಶಲ್ಯಾಭಿವೃದ್ಧಿ ಹೆಚ್ಚಿಸ್ಕೊಳ್ಳಿಕ್ಕೆ ಆ ಒಂದು ಕೋರ್ಸ್ ಮಾಡ್ಕೋಬಹುದು ಅನ್ನೋ ಒಂದು ಇಚ್ಛೆ ಇದ್ದಲ್ಲಿ ಬಂದು ಅಪ್ರೋಚ್ ಆಗಬಹುದು. ಅದಕ್ಕೆ 18,000 ರೂಪಾಯಿ ಫೀಸ್ ಇರುತ್ತೆ. ಸರ್, ಇದು ಜಿಟಿಟಿಸಿ ಡಿಪ್ಲೊಮಾ ಕೋರ್ಸ್ 4 ವರ್ಷ ಪೂರೈಸಿದ ನಂತರದಲ್ಲಿ ಅವರು ಮುಂದೆ ಏನ್ ಮಾಡೋದಕ್ಕೆ ಅವಕಾಶಗಳಿರುತ್ತೆ ಸರ್? ಮೇಡಮ್, ಈಗ 4th ಇಯರ್ ಅಲ್ಲಿ ನಾವು ಇನ್ಪ್ಲಾಂಟ್ ಟ್ರೈನಿಂಗ್ ಗೆ ಇಂಡಸ್ಟ್ರೀಸ್ ಡೆಪ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಅವರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆನೆ ಕಂಪ್ನಿ ಅವರೇ ಅಲ್ಲಿ ಆಫರ್ ಮಾಡ್ಬಿಡ್ತಾರೆ ಜಾಬ್. ನಮ್ಮೊಟ್ಟಿಗೆ ಕಂಟಿನ್ಯೂ ಮಾಡಿ, ವಿ ವಿಲ್ ನಿಮ್ಮ ಸ್ಯಾಲ್ರಿ ಏನಿದೆ ಸ್ಟೈಫಂಡ್ ಅನ್ನೋ ಬದಲಿಗೆ ನಾವು ಸ್ಯಾಲ್ರಿ ರೂಪದಲ್ಲಿ ನಿಮ್ಗೆ ಇಷ್ಟು ಪ್ಯಾಕೇಜ್ ಅನ್ನ ಆಫರ್ ಮಾಡ್ತೀವಿ ಅನ್ಬಿಟ್ಟು ವಿದ್ಯಾರ್ಥಿಗಳ ಹತ್ರ ಮಾತುಕತೆ ಆಡಿರ್ತಾರೆ. ಇನ್ ಕೇಸ್ ವಿದ್ಯಾರ್ಥಿಗಳ ಇಚ್ಛೆ ಬೇರೆ ಇದ್ದು, ಹೈಯರ್ ಎಜುಕೇಶನ್ ಇರ್ಬೋದು ಅಥವಾ ಕಂಪ್ನಿ ಬೇರೆ ಏನಾದ್ರೂ ಚೇಂಜ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇದ್ದಲ್ಲಿ ಅವರು ಸಾಕಷ್ಟು ಬಾರಿ ನಮಗೆ
ಮಾಹಿತಿ ನೀಡಿದಾಗ ನಮಗೆ ಏನು ಮಾಹಿತಿ ಸಿಗ್ತಿರತ್ತೆ, ಹಲವಾರು ಕಂಪನೀಸ್ ಇಂದ ರಿಕ್ವೈರ್ಮೆಂಟ್ ಇದೆ, ಮ್ಯಾನ್ ಪವರ್ ಪೂರೈಕೆ ಬೇಕಾಗಿದೆ ಅಂತ, ಅಲ್ಲಿ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತೀವಿ. ಸೊ 4 ವರ್ಷ ಮುಗಿಸಿದಂತ ವಿದ್ಯಾರ್ಥಿಗಳಿಗೂ ನಾವು ಕೈ ಹಿಡಿದು ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಬೆನ್ನೆಲುವಾಗಿ ನಿಂತಿರ್ತೀವಿ. 3ನೇ ವರ್ಷದಿಂದ 4ನೇ ವರ್ಷಕ್ಕೆ ಪ್ರೋಗ್ರೆಸ್ ಆಗುವಂತ ವಿದ್ಯಾರ್ಥಿಗಳಿಗೂ ನಾವು ಕಂಪನಿಗಳಿಗೆ ಕೈಗಾರಿಕಾ ತರಬೇತಿ, ಇನ್ಪ್ಲಾಂಟ್ ಟ್ರೈನಿಂಗ್ ಗಾಗಿನೂ ನಾವು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿರ್ತೀವಿ. ಸೊ ಎರಡೂ ಕಡೆ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಇದ್ದಿದ್ದೆ. ಆ ಬೆನಿಫಿಟ್ ಅನ್ನ ಇವರು ಹೇಗೆ ಪಡ್ಕೊಳ್ತಾರೆ, ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇದು ಜಾಬ್ ಓರಿಯೆಂಟೆಡ್ ಆಗಿ ಮಾತಾಡಿದ್ದು. ಇನ್ ಕೇಸ್ ಹೈಯರ್ ಎಜುಕೇಶನ್ ಹೋಗ್ಬೇಕು ಅಂದ್ರೆ ಆಗ್ಲೇ ಮಾತಾಡದಂಗೆ ಲ್ಯಾಟ್ರಲ್ ಎಂಟ್ರಿ, ಪಾರ್ಶ್ವ ಪ್ರವೇಶದ ಮುಖಾಂತರ ಇಂಜಿನಿಯರಿಂಗ್ 2ನೇ ವರ್ಷಕ್ಕೆ ಪ್ರವೇಶಾತಿಯನ್ನು ಪಡೆಯಬಹುದು ಆಫ್ಟರ್ ಅಪಿಯರಿಂಗ್ ಫಾರ್ ಡಿಪ್ಲೊಮಾ ಸಿಇಟಿ ಎಕ್ಸಾಮಿನೇಷನ್. ಕೆಳಗರೆ ಇದುವರೆಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಜಿಟಿಟಿಸಿ ಡಿಪ್ಲೊಮಾ ಕೋರ್ಸ್ನ ಪ್ರವೇಶಾತಿಯಲ್ಲಿರುವಂತಹ ಅವಕಾಶಗಳ ಕುರಿತು ಸಮಗ್ರವಾಗಿ ನಮಗೆ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಚಿತ್ರದುರ್ಗ ಇಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಸುಹಾಸ್ ಬಿಎಸ್ ಅವರು, ಹಾಗೆ ಈ ಆಡಳಿತ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಕೆಪಿ ಕಾಟೇಗೌಡ ಅವರು ಸಮಗ್ರವಾಗಿ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ತಮಗೂ ಸಹ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದುವರೆಗೂ ಎಸ್ಎಸ್ಎಲ್ಸಿ